ನಮಸ್ಕಾರ. ನಾವು ಕನ್ನಡಿಗರು ಶಾಂತಿ ಪ್ರಿಯರು ಅನ್ನೋದನ್ನು ಮರಿಬಾರ್ದು. ನ್ಯಾಯ ನಮಗೆ ಸಿಗುತ್ತೆ, ಅದನ್ನು ಖಂಡಿತ ಬಿಡೋದು ಬೇಡ. ಆದರೆ ಅದನ್ನು ಯಾವ ದಾರಿಲಿ ಅಚೀವ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಶಾಂತಿಯಿಂದ ಮಾತ್ರ ದೊಡ್ಡ ದೊಡ್ಡ ವಿಷಯಗಳು ಅಚೀವ್ ಆಗಿರೋದು ಲೈಫಲ್ಲಿ. ವೈಲೆನ್ಸಿಂದ ಏನೂ ಉಪಯೋಗ ಇಲ್ಲ. ಈಗ ನಾವು ನಡ್ಕೋತಾ ಇರೋ ರೀತಿ, ನಾವು ಶಾಂತಿ ಪ್ರಿಯರು ಕನ್ನಡಿಗರು ನಮಗೆ ಶೋಭೆ ತರೋದಲ್ಲ ಅಂತ ನನಗನ್ಸುತ್ತೆ. ದಯವಿಟ್ಟು ಯಾರು ಕಾನೂನು ಕೈಗೆ ತಗೋಬಾರ್ದು. ಬೆಂಕಿ ಹಚ್ಚೋದಾಗಲಿ ಅಥವಾ ಯಾರಿಗೋ ಹೊಡೆಯೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಾನು ಹೇಳೋದು ಒಂದೇ, ಇವಾಗ ನಾವಿಲ್ಲಿ ಹೊಡಿತೀವಿ ಅಂದರೆ ಅಲ್ಲಿರೋ ಕನ್ನಡಿಗರ ಗತಿ ಏನು ಅವ್ರನ್ನ ನಾವು ಯೋಚಿಸ್ಬೇಕು. ಯಾಕಂದರೆ ಇದು ಮಧ್ಯದಲ್ಲಿ ಜನಗಳು ಏನು ನಾವು ಸಣ್ಣ ಪುಟ್ಟ ಸ್ಟೆಪ್ಗಳು ಏನು ತಗೋತೀವಿ ಅದು ದೊಡ್ಡ ರೀತಿ ಸ್ಟೇಟಲ್ಲಿ 2 ಸ್ಟೇಟ್ಗಳ ಮಧ್ಯೆ ದೊಡ್ಡ ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ. ನ್ಯಾಯ ಸಿಗುತ್ತೆ, ಹೋರಾಡೋಣ, ಆದರೆ ಶಾಂತಿಯುತವಾಗಿ ಹೋರಾಡೋಣ. ನಾನು ಎಲ್ಲರಲ್ಲೂ ಒಂದು ಕೇಳ್ಕೊತೀನಿ, ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಸುಮ್ಮನೆ ಪ್ರಚೋದನಕಾರಿ ಸ್ಟೇಟ್ಮೆಂಟ್ಗಳು ಕೊಡೋದು ಅಥವಾ ನಾವೇನೋ ಮಾಡಿ ಯಾರಿಗೋ ಹೊಡೆದು ವಿಡಿಯೋ ಹಾಕೋದು, ಅವ್ರು ಇದು ಮಾಡೋದು, ಇದರಿಂದ ಏನೂ ಉಪಯೋಗ ಇಲ್ಲ. ಯಾರೋ ಅಮಾಯಕರು ಕಷ್ಟಪಟ್ಟು ಇಡೀ ಜೀವನ ದುಡಿದು ಒಂದೇನೋ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಅವರು ಕನ್ನಡಿಗರಾಗ್ಬೋದು, ತಮಿಳರಾಗ್ಬೋದು, ಯಾರಿಗೂ ಆ ಹಾನಿ ಆಗಬಾರ್ದು ಈ ಇಶ್ಯೂಯಿಂದ. ರೈತರ ಪರವಾಗಿ ಎಲ್ಲರೂ ನಿಲ್ಲಬೇಕು, ಬಟ್ ಶಾಂತಿಯುತವಾಗಿ ನಾವು ಹೋರಾಡೋಣ. 100% ಹೊಟ್ಟೆಗೆ ಅನ್ನ ತಿನ್ನೋ ಪ್ರತಿಯೊಬ್ಬರೂ ರೈತರ ವಿಷಯ ಬಂದಾಗ ಅದಕ್ಕೆ ಅವ್ರ ಬೆಂಬಲ ಇದ್ದೇ ಇರುತ್ತೆ, ಸಪೋರ್ಟ್ ಮಾಡೇ ಮಾಡ್ತಾರೆ. ಆದರೆ ಅಶಾಂತಿಯಿಂದ ವರ್ತಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಅದು ರೈತರಿಗೂ ಪ್ರಯೋಜನ ಆಗಲ್ಲ. ದಯವಿಟ್ಟು ಈ ಒಂದು ವಿಷಯನ ತುಂಬ ಶಾಂತಿಯುತವಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಕೇಳ್ಕೊತೀನಿ.